Welcome to the YN Info channel. Like and subscribe for more. ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಗ್ಯಾಂಗ್ ಎಲ್ಲ ಮಲೆ ಮಹದೇಶ್ವರ ಹೋಗ್ತಾ ಇದ್ದೀವಿ. ಇವನೇ ಟ್ರಿಪ್ ಪ್ಲಾನರು, ಅದಕ್ಕೆ 2 ಅವರಿಂದ ಕಾಯಿಸ್ತಾ ಇದ್ದೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಅಲ್ಲಿಂದ ನಮ್ಮ ಗ್ಯಾಂಗ್ ಮೆಂಬರ್ಸ್ನೆಲ್ಲ ಕರ್ಕೊಂಡು ನಾವು ತುಮಕೂರಿಂದ ನಮ್ಮ ಜರ್ನಿ ಶುರು ಆಯಿತು. ಅಲ್ಲಿಂದ ರೂಮಿಗೆ ಬಂದೆಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ದ. ಇವ್ರು ನೋಡಿ, ಇವನಿಗೆ ಪಂಚೆ ಉಳ್ಕೊಳಕ್ಕೆ ಬರಲ್ಲ, ಅವನಿಗೆ ಉಡಿಸ್ತೀನಿ ಅಂತ ಹೋಗಿದ್ದಾನೆ. ನೋಡಿ ಫ್ರೆಂಡ್ಸ್, ಅವನ ಕೈಲಿ ಪಂಚೆ ಉಡ್ಸೋಕ್ಕಾಗಲಿಲ್ಲ. ಇವಾಗ ಇವನು ಉಡ್ಸೋಕೆ ಬಂದಿದ್ದಾನೆ. ಇವರಿಬ್ಬರು ಇವನಿಗೆ ಪಂಚೆ ಉಡ್ಸಿ ಕರ್ಕೊಂಬರೋಷ್ಟರಲ್ಲಿ ಇವಾಗ ಸಂಜೆ ಆಗೋಗುತ್ತೆ. ಅಂತೂ ಇಂತೂ ನಮ್ಮ ಫ್ರೆಂಡಿಗೆ ಪಂಚೆ ಉಡಿಸಿ ಕರ್ಕೊಂಬಂದು ನೋಡಿ, ಇವಾಗ ನಾವು ದೇವಸ್ಥಾನ ಮುಂದೆ ಇದ್ದೀವಿ. ಎಷ್ಟು ಪ್ರಶಾಂತವಾಗಿದೆ ಮತ್ತು ಎಷ್ಟು ಕ್ಲೀನ್ ಆಗಿದೆ ಅಂತ. ಅಲ್ಲಿಂದ ಪೂಜೆ ತಗೋಣ ಅಂತ ಬಂದರೆ ಇವರಿಬ್ರು ಜಗಳಕ್ಕೆ ಬಿದ್ದುಬಿಟ್ಟವ್ರೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬಲಿ ನಾನು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ. ಜಗಳ ಆಡ್ಬೇಡ್ರಿ, ನಡೀರಪ್ಪ. ಆಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬ ಮುಡಿ ಮಾಡಿಸಿದ್ದಾನೆ. ಏನೋ ಅದೇನೋ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಮುಡಿ ಟಿಕೆಟ್ ತಗೊಂಡಿದ್ದಾರೆ, ಬಟ್ ಏನೋ ಪೊಲೀಸ್ ಸಾಮಾನು ಕೊಡ್ತೀನಿ ಅಂತಾರೆ ಅಂತ. ಅದೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಇರುತ್ತೆ. ನನ್ಗೆ ಗೊತ್ತಿಲ್ದಂಗೆ ಅಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ಇದು ಧೂಪ ಈಚೆ ಬೆಂಕಿ ಹಾಕ್ಬಿಟ್ಟು ಆಮೇಲೆ ಒಳಗಡೆ ಹೋಗಿತಾ ಇರ್ತಾರೆ. 60 ಗಂಧ ಬಸ್ ಮೇಲೆ 40 ಮನೆಗೆ ನಿಮ್ಗೆ ರಿಟರ್ನ್ ವಾಪಸ್ ಕೊಡ್ತಾ ಒಳಗೆ 100 ಅರ್ಶಿನ ಕುಂಕುಮ 10 ರೂಪಾಯಿ, ಹೂವು ಅರ್ಧ ಬರ 50 ರೂಪಾಯಿ, 160 100. ಅಲ್ಲಿಂದ ನಾವೆಲ್ಲ ಪೂಜೆ ಎಲ್ಲ ತಗೊಂಡು ಇವಾಗ ದೇವ್ರ ಮುಂದೆ, ಗುಡಿ ಮುಂದೆ ಇಲ್ಲಿ ಒಂದು ಧೂಪ ಹಾಕಕ್ಕೆ ಜಾಗ ಮಾಡಿದ್ದಾರೆ. ನಾವಿಲ್ಲೀಗ ಧೂಪ ಎಲ್ಲ ಹಾಕಿ ಇಲ್ಲಿಂದ ನಾವೀಗ ದರ್ಶನಕ್ಕೆ ಹೊಡ್ತಾ ಇದ್ದೀವಿ. ನೋಡಿ, ಇಷ್ಟು ದಪ್ಪ ಇವನಿಗೆ ಆಟ ಬೇಕಂತೀವಿ. ಆಟೋ ಇದ್ರಲ್ಲಿ ಎಲ್ಕೋಕಂತೀವ ನೋಡಿ. ಕಾರಲ್ಲಿ ತಿನ್ನಕ್ಕೆಲ್ಲ ಕಳ್ಳೆಪುರಿ ಅಂತ ಇದೀವಿ. ಎಷ್ಟಾಗ್ತಾ ಇದೀವಿ? ಇಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ತಲಕಾಡಿಗೆ. ಮತ್ತೆ ಮಳ್ಳಲ್ಲಿ ಮುಳುಗೋಗಿರೋ ದೇವಸ್ಥಾನಗಳೆಲ್ಲ ಇದಾವಂತೆ, ಇವೆಲ್ಲ ನೋಡ್ಬೇಕು. ಕೋಟೆಗಳು ನೋಡಿ ಏನೇನು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ತಲಕಾಡು ಹತ್ರ ನದಿ ಹತ್ರ ಬಂದಿದ್ದೀವಿ. ನದಿ ತುಂಬ ಜನ ಇದ್ದಾರೆ. ನದಿ ಹತ್ರ ನೋಡಿ ಫುಲ್ಲು ಮರಳು. ಇಲ್ಲಿ ಮಳ್ಳಲ್ಲಿ ಮುಳುಗೋಗಿರೋ ದೇವಸ್ಥಾನಗಳೆಲ್ಲ ಇದಾವಂತೆ. ಹಾಗಾಗಿ ಅದನ್ನೆಲ್ಲ ಯಾವ ಕುದುರೆ ಮಿಸ್ ಆಗಿರೋದು ಬಂದ್ಬಿಡ್ತಾಯ್ತಲ್ಲ ತಲೆ ಮೇಲೆ, ಹಂಗಂತದ್ದು. ನೋಡಿ, ಅಲ್ಲಿ ರೆಡ್ ಫ್ಲಾಗ್ ಹಾಕಿದಾರಲ್ಲ, ರೆಡ್ ಫ್ಲಾಗ್ ಒಳಗಡೆ ಎಲ್ಲ ಇರಬೇಕು ಜನಗಳು. ಆ ಥರ ಬ್ರಿಡ್ಜ್ ಬೇರೆ ಮಾಡ್ತಾ ಇದ್ದಾರೆ, ಹೊಸ್ದಾಗಿ ಬ್ರಿಡ್ಜು. ನೋಡಿ, ಬ್ರಿಡ್ಜ್ ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಅರ್ಧಕ್ಕೆ ನಿಂತಿದೆ ಇದು. ತುಂಬ ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ನೋಡಿ. ಬಟ್ ಅದು ಆಳ ಇಲ್ಲ ಒಳಗಡೆ. ಬೇಜಾರು, ಎಲ್ಲ ಗಲೀಜು ಮಾಡ್ಬಿಟ್ಟವ್ರ ಮೇಲೆ. ತುಂಬ ಮರಳಿದೆ. ಅಲ್ಲಿಂದ ಮರಳಿ
ಮರಳಲ್ಲಿ ಮುಳುಗೋಗಿರೋ ದೇವಸ್ಥಾನಗಳು ನೋಡೋಣ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿ ಈ ಮಳ್ಳಲ್ಲಿ ಮುಳುಗೋಗಿರೋ ದೇವಸ್ಥಾನವನ್ನು ನೋಡಲು ಹೋಗುತ್ತಿದ್ದೇವೆ. ಮಳ್ಳಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮರಳೇಶ್ವರ ಅಂತ ದಾರಿಗೆ ಬಂದಿದ್ದೀವಿ. ಇಲ್ಲಿ ತೋರಿಸ್ತಾ ಇದೆ ಮರಳೇಶ್ವರ ಈ ರೂಟ್ ನೋಡಿ, ಮರಳೇಶ್ವರ. ಇಲ್ಲಿ ನೋಡಿ ಒಂದೊಂದು ಹೆಜ್ಜೆ ಮುಂದೆ ಇಡೋಕ್ಕಾಗ್ತಾ ಇಲ್ಲ, ಯಾವ ರೇಂಜಿಗೆ ಮರಳಿದೆ. ಮರಳು ಇಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದಾರಲ್ಲ 3 ಜನ ಬೃಹಸ್ಪತಿಗಳು. ಈಗ ನಾವು ಹೋಗ್ತಾ ಇದ್ದೀವಿ ಮುಂದೆ. ಬರೀ ಮಳ್ಳು, ಮುಂದೆ ಕಾಲು ಇಡೋಕ್ಕಾಗ್ತಾಯಿಲ್ಲ, ಇಟ್ಟರು ಕಾಲು ಹಂಗೆ ಹೊಳಿಗೆ ಹೋಗ್ತೈತಿ. ಈಗ ರೇಂಜಿಗೆ ಮಳ್ಳಿದೆ. ನೋಡಿ ಹಿಂಗಿದೆ. ಆಲ್ಮೋಸ್ಟ್ ಈಗ ಒಂದು ಹಾಫ್ ಕಿಲೋಮೀಟ್ರಿಂದ ಬಂದಿದ್ದೀವಿ ನಡ್ಕೊಂಡು. ಬರೀ ಮರಳು. ಇಲ್ಲಿಂದ ನೋಡಿ, ಅಲ್ಲಿಂದ ನಡ್ಕೊಂಡು ಎಷ್ಟು ದೂರ ಹೋದ್ರು ಅಲ್ಲೇ ಕಾಣಿಸುತ್ತೆ ಬರೀ ಮರಳು. ಫ್ರೆಂಡ್ಸ್, ಈಗ ಮರಳೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಇದೇ ಮರಳೇಶ್ವರ ಸ್ವಾಮಿ ನೋಡಿ, ಮರಳಲ್ಲಿ ಮುಚ್ಚೋಗಿರೋದು ನೋಡಿ. ದೇವಸ್ಥಾನ ತುಂಬ ಬರೀ ಮರಳು. ಒಳಗೆ ಹೋಗ್ತಾಯ್ತಾ ನೋಡಿ, ಇದು ಮರಳು. ಹೋಗ್ತಾ ಇದ್ದೀವಿ ಮರಳೇಶ್ವರ ದೇವಸ್ಥಾನ ಅಂತ. ಬರೀ ಮರಳು, ಮರಳಲ್ಲಿ ತುಂಬ ಹೋಗಿದೆ ದೇವಸ್ಥಾನ ನೋಡಿ, ಎಷ್ಟು ಮರಳಿದೆ. ಇದೇ ದೇವಸ್ಥಾನ, ಮರಳೇಶ್ವರ ದೇವಸ್ಥಾನ. ಇದು ಲಿಂಗು, ಇದೊಂದು ಲಿಂಗು ದೇವಸ್ಥಾನ. ಮರಳು, ತುಂಬ ಮರಳು. ದೇವಸ್ಥಾನ ಮರಳಲ್ಲಿ ತುಂಬ ಹೋಗುತ್ತೆ. ಅಲ್ಲಿಂದ ಎಲ್ಲ ದೇವಸ್ಥಾನಗಳು ನೋಡಿದಾದ್ಮೇಲೆ ಅಲ್ಲಿಂದ ನಮ್ಮ ಟ್ರಿಪ್ಪನ್ನು ಎಂಡ್ ಮಾಡಿ ಡೈರೆಕ್ಟ್ ಮನೆಗೆ ಬಂದು. ಅಷ್ಟೇ.